ಯುದ್ಧ ಮಾಡಿ ದೇಶಕ್ಕೆ ಹಾಳು ಮಾಡಿದಿರಿ. ಯುರೋಪ್ ದೇಶದ ಎಲ್ಲ ರಾಜ್ಯ, ಯುರೋಪ್ ಖಂಡದ ಎಲ್ಲ ದೇಶಗಳು ನಮಗೆ ದೂರ ಸರಿದು, ಏಷ್ಯಾ ಖಂಡ ದೂರ ಸರಿದು, ಈವನ್ ಜಪಾನ್ ಸಹಿತ ದೂರ ಸರಿಲಿಕ್ಕತ್ತದ, ಈವನ್ ಆಸ್ಟ್ರೇಲಿಯಾ ಸಹಿತ ಬೇಡಪ್ಪ ನಮಗೆ, ಅಮೇರಿಕಾ ಏನೂ ಉಪಯೋಗ ಇಲ್ಲ, ಅದರಿಂದ ನಾವು ಲಾಸ್ ಮಾಡ್ಕೊಳ್ತೀವಿ ಅನ್ನುವಂಥ ಮಟ್ಟಕ್ಕೆ ಅವ್ರ ಸೆಂಡಲ್ಲಿ ನಮ್ಮಲ್ಲಿ ಆಗಬೇಕ್ರಿ. ಅವರು ತಮ್ಮ ದೇಶದಲ್ಲಿ ಇಟ್ಕೊಳ್ಳೋ, ಮತ್ತು ನಾವು ಅದನ್ನು ಅವ್ರಿಗೆಲ್ಲ ಸಾಕಬೇಕು, ನಮ್ಮ ನೆಲೆ ಕೊಡಬೇಕು, ನಮ್ಮ ದುಡ್ಡು ಕೊಡಬೇಕು, ಮತ್ತು ಜನ ಕೊಡಬೇಕು, ಬೇಡಪ್ಪ ನಮಗೆ ನಿಮ್ಮಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ನಿಮ್ಮ ಕೈಯಲ್ಲಿದ್ದಂಥ ಕೊಲ್ಲಿ ರಾಷ್ಟ್ರನ ರಕ್ಷಣೆ ಮಾಡಲಿಲ್ಲ, ಅವ್ರಿಗೆ ಬದುಕು ಕೊಡಲಿಲ್ಲ, ನಮ್ಮನ್ನೇ ರಕ್ಷಣೆ ಮಾಡ್ತೀರಿ. ಹೀಗಾಗಿ ಮೋಸ್ತಫಾ ಖಮೇನಿ ಇರಾನದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ, ಇರಾನದ ತನ್ನ ಸ್ವಂತ ಪರಮಾಣು ತಯಾರು ಮಾಡ್ತದೆ, ನಾವು ಬಿಟ್ಟು ಕೊಡೋದಿಲ್ಲಪ್ಪ ಅದನ್ನು. ಜೊತೆಗೆ ಕ್ಷಿಪಣಿ ತಯಾರು ಮಾಡೋ ನೀವು ಯಾರು ನಮಗೆ ಯಾವ ಬೇಕಾದ ಕ್ಷಿಪಣಿ ತಯಾರು ಮಾಡ್ಕೋತೀವಪ್ಪ ನಾವು, ವಿ ಆರ್ ರೆಡಿ ಟು ಮೇಡ್ ಆರ್ ಮೇಕ್. ನಾವು ಇವುಗಳನ್ನ ತಯಾರು ಮಾಡ್ಕೊಳ್ತೀವಿ, ಮಿಸೈಲ್ಗಳನ್ನಾಗಿರ್ಬೋದು ಅಥವಾ ಪರಮಾಣು ಎನ್ರಿಚ್ಮೆಂಟ್ ನಮ್ಮದದು. ನೀವೇನು ಮಾಡ್ತೀರಪ್ಪ, ಯುದ್ಧ ಮಾಡ್ತೀರಿ, ಬರ್ರಿ ಯುದ್ಧ ಮಾಡ್ಬಾರ್ದು ನೋಡೋಣ. ವಿ ಆರ್ ರೆಡಿ ಟು ಡೈ, ವಿ ಶುಡ್ ಬಿ ಕಂಟ್ರೋಲ್ ಆನ್ ಇಟ್ ಅಂತ ಹೇಳ್ತಾ ಇಡೀ ವಿಶ್ವದ ಮನಸ್ಸನ್ನು ಕೆಲಸ. ಜೊತೆಗೆ ಈ ಚೈನಾ ಮತ್ತು ರಷ್ಯಾಗಳನ್ನು ತನ್ನ ಬೆಂಬಲ ಇಟ್ಕೊಂಡು ಇವತ್ತು ವಿಶ್ವದಲ್ಲಿ ಶಾಂತಿಯತ್ತೆ ಮುಂದೆ ಹೊರಟಿದ್ದು ಅಷ್ಟೇ ಅಲ್ಲ, ಕೊಲ್ಲಿಯ ಎಲ್ಲ ರಾಷ್ಟ್ರಗಳು ಇರಾನ್ ಮಾತಿಗೆ ಯಾವುದಪ್ಪ ಸರಿ ಇಲ್ಲ ಅಂತೇಳಿ ಎಲ್ಲರೂ ಚೈನಾ ಕಡೆ ಮಗ ಮಾಡ್ತಾ ಇದ್ದಾರೆ, ರಷ್ಯಾ ಕಡೆ ಮಗ ಮಾಡ್ತಾ ಇದ್ದಾರೆ. ಹೀಗಾಗಿ ತನ್ನ ಶಕ್ತಿನ ಕಳ್ಕೊಂಡು ಎಲ್ಲಿಗೆ